ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಚಿಕನ್ ಸಾರು ಮಾಡೋಣ. ನಾಟಿ ಸ್ಟೈಲಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋಕ್ಕೆ ಎಣ್ಣೆ, 2 ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಇಲ್ಲೊಂದು 6 ಒಣಗಿರೋ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನು, ಚಕ್ಕೆ 4 ಲವಂಗ, ಈರುಳ್ಳಿ 2, ಕೊತ್ತಂಬರಿ ಸೊಪ್ಪು, ಹಸಿ ಕೊಬ್ಬರಿ ಇದು ಅರ್ಧ ಬಟ್ಲಿದೆ. ಇಲ್ಲ ಅರಿಶಿನ, ಧನಿಯಾ ಪುಡಿ ಬೇಕಾಗುತ್ತೆ. ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕು ಅಂದರೆ ಖಾರಕ್ಕೆ 1 kg ಚಿಕನ್ ಇದೆ. ಈಗ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಎಣ್ಣೆ ಕಾಯಿ ಒಂಚೂರು ಅರಿಶಿನ ಹಾಕೋಣ. ಅರಿಶಿನ ಹಾಕಿದ ತಕ್ಷಣ ನಾವು ಚಿಕನ್ ಹಾಕ್ಕೊಂಡು ಒಂದು 10 ನಿಮಿಷ ಅದರಲ್ಲೇ ಬಿಟ್ಬಿಡೋಣ. ಅದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಹೋಗಲಿ. ಫ್ರಿಜ್ಜಿಗೆ ತಟ್ಟೆ ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ. ನೀರೆಲ್ಲ ಬಿಟ್ಬಿಡುತ್ತೆ. ಬೇರೆ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ಈಗ ಅಷ್ಟೇ ನಾವು ಖಾರ ರುಬ್ಕೊಂಬರೋಣ ಬನ್ನಿ. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ದೋಸೆಗೆ, ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನೋಡಿ, ನಾನು ಹಾಕ್ಕೊತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡೆ. ಫಸ್ಟಿಗೆ ಕೊಬ್ಬರಿ ಈ ಥರ ಮಿಕ್ಸಿಗೆ ಹಾಕಿ ಇದು ಮಾಡ್ಕೊಂಬಿಡಿ. 6 ಒಣಗಿರೋ ಮೆಣಸಿನ್ಕಾಯಿ, 2 ಈರುಳ್ಳಿ, 2 ಟೊಮೆಟೊ ಹಾಕ್ಕೊತೀನಿ. ಈಗ 1 ಪೀಸ್ ಚಕ್ಕೆ, 4 ಲವಂಗ, ಕಾಳು ಮೆಣಸು ಒಂದು 10ರಿಂದ 12 ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ. ಈಗ ಗಸಗಸೆನೂ ನಾವು ಹಾಕ್ಕೋಬೋದು. ಗಸಗಸೆ ನಮ್ಮ ಮನೇಲಿ ಇರಲಿಲ್ಲ, ಖಾಲಿಯಾಗಿತ್ತು. ಒಮ್ಮೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚಿಕನ್ ಸಾರು. ನೋಡಿ, ಈ ಥರ ಪೇಸ್ಟಾಗಿ ಮಾಡ್ಕೊಂಬರ್ಬೇಕು. ಇದೆಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚಿಕನ್ ಎತ್ತಿಟ್ಕೊಂಡು ನಾನು ಈಗ ಧನಿಯಾ ಪುಡಿ, ಅರಿಶಿನ ಇನ್ನೊಂಚೂರು ಹಾಕ್ಕೊಂಡು ಈಗ ರುಬ್ಬಿರೋ ಖಾರ ಇದಕ್ಕೆ ಹಾಕೋಣ. ಚೆನ್ನಾಗಿರೋ ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್. 10-12 ನಿಮಿಷ ಬಿಟ್ಬಿಡಿ. ಯಾಕಂದರೆ ನಾವೆಲ್ಲ ಇಲ್ಲಿ ಹಸಿ ರುಬ್ಬಿದ್ದೀವಲ್ಲ, ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಎಲ್ಲ ಈ ಹಸಿ ವಾಸನೆ ಹೋಗೋರು. ಒಂದು 10 ನಿಮಿಷ ನೀರು ಹಾಕೋಕ್ಕೆ ಹೋಗಬೇಡಿ. ಚೆನ್ನಾಗಿ ಹಸಿ ವಾಸನೆ ಹೋಗಲಿ. ಎಣ್ಣೆ ಬಿಡಬೇಕು. ಎಣ್ಣೆ ಬಿಡೋವರೆಗೂ ಇದು ಹಂಗೆ ಇರಲಿ. ಈಗ ನೋಡ್ತಾ ಇರ್ಬೋದು. ಒಂದು 10 ನಿಮಿಷ ಇದನ್ನು ಬಿಟ್ಬಿಡೋಣ. ಸ್ಲಿಮ್ಮು ಮಧ್ಯಮ ಉರಿಲಿ ಇಟ್ಕೊಳ್ಳಿ. ನೋಡಿ, 10 ನಿಮಿಷ ಆಯಿತು. ಸಾರು ಕೂಡಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು. ನೀರು ಕೂಡಿಸ್ಕೊಳ್ಳೋಣ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಫ್ರೆಂಡ್ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಈ ಥರ ಮಾಡ್ಕೊಳ್ಳೋದ್ರಿಂದ ಚಳಿಗಾಲ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದೆ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ವಿಡಿಯೋ ಇಷ್ಟ ಆಗಲಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಮತ್ತೆ.